ಡೀಟೇಲ್ ಲಭ್ಯ ಆಗ್ತಾ ಇದೆ. ನಾಳೆ ಶಾಸಕರ ಸಭೆ, ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ. ಸಿಎಂ ಪ್ರಮಾಣ ವಚನ ಯಾವಾಗ? ಸೋಮವಾರ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಾಧ್ಯತೆ ಇದೆ ಅಂತ. ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ನಂತರ ಪ್ರಮಾಣ ವಚನ ಯಾವಾಗ ಅನ್ನೋ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ಸೋಮವಾರ ಆಗಬಹುದು ಅದು. ಸಿಎಂ ಜೊತೆಗೆ ಡಿಸಿಎಂ ಆಗೋರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಬಹುದು. ರಾಜ್ಯಸಭಾ ಚುನಾವಣೆಯ ಬಳಿಕ ಕ್ಯಾಬಿನೆಟ್ ವಿಸ್ತರಣೆ ಆಗತ್ತೆ ಅಂತ. ನಾಳೆ ಅಥವಾ ಸೋಮವಾರ ಕ್ಯಾಬಿನೆಟ್ ರಚನೆಯಾಗತ್ತೆ. ಮುಖ್ಯಮಂತ್ರಿಗಳ ಪ್ರಮಾಣ ವಚನದೊಂದಿಗೆ ಉಪಮುಖ್ಯಮಂತ್ರಿಗಳ ಪ್ರಮಾಣ ವಚನದೊಂದಿಗೆ, ಅಂದರೆ ಸೀನಿಯರ್ ಮಿನಿಸ್ಟರ್ಸ್ ಅವರ ಪ್ರಮಾಣ ವಚನದೊಂದಿಗೆ ನಂತರ ವಿಸ್ತರಣೆ ಮಾಡೋದು ಅದು ಎಲೆಕ್ಷನ್ ಮುಗಿದ ನಂತರ. ಯಾಕಂತಂದ್ರೆ ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ಹೆಜ್ಜೆಯನ್ನು ಇಡಬಹುದು. ಎಲೆಕ್ಷನ್ ಸಂದರ್ಭದಲ್ಲಿ ಅಡ್ಡ ಮತದಾನದಂಥ ಸಾಧ್ಯತೆಗಳೇನಾದರೂ ಬಂದರೆ, ಯಾರೋ ಮುನಿಸಿಕೊಂಡವರು ಅಡ್ಡ ಮತದಾನದಂಥ ಯೋಚನೆಯನ್ನು ಮಾಡಿದರೆ ಅದಾಗಬಾರದು ಅನ್ನೋ ಕಾರಣಕ್ಕಾಗಿ ಎಲೆಕ್ಷನ್ ಮುಗಿದ ನಂತರವೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಬಹುದು, ವಿಸ್ತರಣೆ ಆಗಬಹುದು. ಮೊದಲ ಹಂತದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸೀನಿಯರ್ ಮಿನಿಸ್ಟರ್ಸು ಮಾತ್ರ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಶ್ರೀ, ಪ್ರಾರ್ಥನೆಗೆ ಫಲ ಸಿಕ್ಕಾಗಿದೆ, ಶುಭ ಗಳಿಗೆ ಶುಭ ಮುಹೂರ್ತ, ಇದರ ಬಗ್ಗೆ ಪ್ರಶ್ನೆ ಇರೋದು. ಸೋಮವಾರ ಅಂತ ಮಾಹಿತಿ. ಸೋಮವಾರ ಎಷ್ಟು ಹೊತ್ತಿಗೆ? ಸಂಜೆನಾ, ಬೆಳಗ್ಗೆನಾ? ಈ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ? ಯಾಕಂತಂದ್ರೆ ಅವರು ಜ್ಯೋತಿಷ್ಯವನ್ನು ನಂಬ್ತಾರೆ, ಶುಭ ಗಳಿಗೆಯನ್ನು ನಂಬ್ತಾರೆ. ಸೊ ಏನು ಯೋಚನೆ ಆಗಿದೆ? ಖಂಡಿತವಾಗ್ಲೂ ರಕ್ಷತ್, ನೀವು ಹೇಳದಂತೆ ಶುಭ ಗಳಿಗೆ ಶುಭ ಸಮಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು, ಆ ತಯಾರಿಯನ್ನ ಈಗ ಆಲ್ರೆಡಿ ಅವರ ಆಪ್ತ ಬಳಗ ಮಾಡ್ಕೊಳ್ತಾ ಇದೆ. ಇನ್ನೊಂದು ಕಡೆ ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ ಸೋಮವಾರ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಈಗ ಆಲ್ರೆಡಿ ಅಂದುಕೊಂಡಂತೆ ನಾಳೆ ಬಹುತೇಕ ಪ್ರಮಾಣ ವಚನಕ್ಕೆ ಎಲ್ಲಾ ಸಿದ್ಧತೆಗಳು ನಡೆಯುತ್ತೆ. ಅದರ ಜೊತೆಗೆ ಶಾಸಕಾಂಗ ಸಭೆಯಲ್ಲಿ ಸಿಎಂ ಆಗಿ ಯಾರು ಆಯ್ಕೆ ಆಗಬೇಕು ಅನ್ನುವಂತಹ ಪ್ರಸ್ತಾಪವನ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನ ಎಲ್ಲ ಶಾಸಕರಿಗೂ ತಿಳಿಸ್ತಾರೆ. ಯಾಕಂದ್ರೆ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಓಪನ್ ಆಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಹೇಳಿದ್ರು. ಸೊ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಸಿಎಂ ಸಿದ್ದರಾಮಯ್ಯನವರು, ಅಂದ್ರೆ ಈಗಿರುವಂತಹ ಹಂಗಾಮಿ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಯಾರೂ ಕೂಡ ವ್ಯತಿರಿಕ್ತವಾಗಿ ಮಾತನಾಡಲ್ಲ, ಎಲ್ಲರೂ ಕೂಡ ಅದನ್ನ ಒಪ್ಕೊಳ್ತಾರೆ ಅನ್ನುವಂತಹ ನಂಬಿಕೆ ಎಲ್ಲರಿಗೂ ಕೂಡ ಇರುವಂತದ್ದು, ಅದೇ ನಾರ್ಮಲ್ ಆಗಿ ನಡೆಯುವಂತದ್ದು. ಸೊ ಅದಾದ ಬಳಿಕ ಅವರ ಪ್ರಮಾಣ ವಚನ ಯಾವಾಗ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಇಲ್ಲಿಯವರೆಗೆ ಅವರ ಆಪ್ತ ಬಳಗ ಹೇಳ್ತಾ ಇರುವಂತದ್ದು ಶನಿವಾರ ಸಂಜೆ ಶಾಸಕಾಂಗ ಸಭೆ ನಡೆಯುತ್ತೆ, ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅದಾದ ಬಳಿಕ ಸೋಮವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿಯೇ ಇರುವವರೆಗೂ ಮಾಹಿತಿ. ಆದ್ರೆ ನಾಳೆ ಯಾಕೆ ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದು ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ಜನರಿಗೆ ಇರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಸಾಕಷ್ಟು ದಿನಗಳಿಂದ ಅವರು ಸಿಎಂ ಆಗಬೇಕು ಅಂತ ಕಾಯ್ತಾ ಇದ್ರು. ಶಾಸಕಾಂಗ ಪಕ್ಷ ಆಗಿ ಅನೌನ್ಸ್ ಆದಂತಹ ನೆಕ್ಸ್ಟ್ ಡೇನೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದಾಗಿತ್ತು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇರುವಂತದ್ದು. ನಾಳೆ ಹುಣ್ಣಿಮೆ ಆಗಿರುವಂತಹ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲ್ಲ. ಬಹುತೇಕ ಅವರು ಸೋಮವಾರ ಸಂಜೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಅವರ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ಜನರಿಗೆ ಇದೆ. ಈಗ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೋಗಿ ಭೇಟಿಯಾಗಿ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿ ಭೇಟಿಯಾಗಿ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಯಾರೆಲ್ಲ ಹಿರಿಯ ಸಚಿವರುಗಳು ಇದ್ರು ಈಗ ಈ ಸರ್ಕಾರದಲ್ಲಿ, ಸೊ ಅವರೆಲ್ಲರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಇರುವಂತಹವರು ಯಾರು ಮುಂದಿನ ಕ್ಯಾಬಿನೆಟ್ ನಲ್ಲಿ ಮುಂದುವರಿತಾರೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡಲಾಗುತ್ತೆ. ಸೊ ಅಂತವರು ಮಾತ್ರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ದಿನವೇ ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆದ್ರೆ ಹೊಸದಾಗಿ ಯುವಕರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಬೇಕು ಅನ್ನುವಂತಹ ವಾದ ಕೂಡ ಇದೆ. ಸೊ ಯುವಕರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ 18ರ ಬಳಿಕೆ ಪ್ರಮಾಣ. ಥ್ಯಾಂಕ್ ಯು ವಿದ್ಯಶ್ರೀ ಮಾಹಿತಿಗೆ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.